ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ. ಅಧಿಕ ಜ್ಯೇಷ್ಠ ಮಾಸ, ಶುಕ್ಲಪಕ್ಷ, ದ್ವಾದಶಿ ತಿಥಿ, ಚಿತ್ತಾ ನಕ್ಷತ್ರ, ಬುಧವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಮೇಕೆದಾಟು ಯೋಜನೆಗೆ ಬೆಂಬಲಿಸಿ ಕನ್ನಡಪರ ಸಂಘಟನೆ ಪ್ರತಿಭಟನೆ. ತಮಿಳುನಾಡು ಸಿಎಂ ವಿಜಯ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ದೆಹಲಿಯಲ್ಲಿ ನಡೆದ ಎಐಸಿಸಿ ಸಭೆಯ ಅಪ್ಡೇಟ್. ಗುರುವಾರ ಬೆಳಗ್ಗೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಬಹುತೇಕ ಫಿಕ್ಸ್. ಗುಟ್ಟು ಬಿಟ್ಟು ಕೊಡದ ಮುಖ್ಯಮಂತ್ರಿ. ಮುಂಬೈನಲ್ಲಿ ಬಕ್ರೀದ್ ಹಿನ್ನೆಲೆ ಹೌಸಿಂಗ್ ಸೊಸೈಟಿಗೆ ಮೇಕೆ ತಂದ ಕೆಲ ನಿವಾಸಿಗಳು. ಇದನ್ನು ಖಂಡಿಸಿ ಹಂದಿಯನ್ನು ತಂದು ಪ್ರತಿಭಟನೆಗೆ ಮುಂದಾದ ಇತರೆ ನಿವಾಸಿಗಳು ಹಾಗೂ ಹಿಂದೂ ಸಂಘಟನೆ ಸದಸ್ಯರು. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೇಕೆದಾಟು ಯೋಜನೆಗೆ ಬೆಂಬಲ ಸೂಚಿಸಿ ಮೈಸೂರಿನಲ್ಲಿ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ವೇದಿಕೆ ಅಧ್ಯಕ್ಷ ಬಾಲಕೃಷ್ಣ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ತಮಿಳುನಾಡು ಸರ್ಕಾರದ ವಿರೋಧ ಧೋರಣೆಯನ್ನು ತೀವ್ರವಾಗಿ ಖಂಡಿಸಿದರು. ಸುಪ್ರೀಂ ಕೋರ್ಟ್ ಮೇಕೆದಾಟು ಯೋಜನೆಗೆ ಅನುಮತಿ ನೀಡಿದ್ದರೂ ತಮಿಳುನಾಡು ಸರ್ಕಾರ ನಿರಂತರವಾಗಿ ಅಡ್ಡಿಪಡಿಸುತ್ತಿರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಳೆಗಾಲದಲ್ಲಿ ರಾಜ್ಯದ ಹೆಚ್ಚುವರಿ ನೀರು ವ್ಯರ್ಥವಾಗಿ ಸಮುದ್ರ ಸೇರುತ್ತಿದ್ದು, ಅಣೆಕಟ್ಟು ನಿರ್ಮಾಣವಾದರೆ ನೀರನ್ನು ಸಂಗ್ರಹಿಸಿ ಕುಡಿಯುವ ನೀರು ಹಾಗೂ ಕೃಷಿಗೆ ಬಳಸಿಕೊಳ್ಳಬಹುದು ಎಂದು ಅಭಿಪ್ರಾಯಪಟ್ಟರು. ಇದೇ ವೇಳೆ ತಮಿಳುನಾಡು ಸಿಎಂ ವಿರುದ್ಧವೂ ಪ್ರತಿಭಟನಾಕಾರರು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆ ಜಾರಿಗೆ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಮೋದಿನ ಭೇಟಿ ಆಗ್ತಾರೆ. ಮುಖ್ಯ ವಹಿಸಬೇಕು ಅಂತೇಳಿ DPR ಆಗಿದೆ, ಪ್ರಾಜೆಕ್ಟ್ ಫಾರೆಸ್ಟ್ ಕ್ಲಿಯರೆನ್ಸ್ ಸಿಕ್ಕಿದೆ, ಏನು ತೊಂದರೆ ಆಗಲ್ಲ, ಎನ್ವೈರನ್ಮೆಂಟ್ ಇಷ್ಟೆಲ್ಲ ಅದು ಕೂಡ ಯಾಕೆ ನೀವು ಡಿಲೇ ಮಾಡ್ತಾ ಇದ್ದೀರಾ? ಅದೇ ಕರುಣಾನಿಧಿ ಅವರು ಧರ್ಮಪುರಿಗೆ ನೀರು ಕೊಡ್ತಾ ಇದ್ದಾರೆ, ಹಳ್ಳಿಗಳು ನೀರು ಕುಡಿತಾ ಇದ್ದಾರೆ. ಇವತ್ತು ನಮ್ಮಲ್ಲಿ ಯಾಕೆ ಇನ್ನೂ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ರೆ ಇಚ್ಛಾಶಕ್ತಿಯ ಕೊರತೆ, ಸ್ವಾರ್ಥ ರಾಜಕಾರಣ. ಇವತ್ತು ಡೆಲ್ಲಿಗೆ ಅಪ್ ಆ್ಯಂಡ್ ಡೌನ್ ಮಾಡಿದ್ರು ಮುಖ್ಯಮಂತ್ರಿ ನಾನು ಆಗಬೇಕು ಅಂತೇಳಿ. ಅದೇ ಆಸಕ್ತಿ ಬೇಕಾದ ತೋರಿಸಿತ್ತು ಅಂತ ಹೇಳಿದ್ರೆ ಯಾವತ್ತೂ ಬೆಳಗ್ಗೆ ಜನ ಕುಡಿಯೋ ನೀರು ಕುಡಿತಾ ಇದ್ದಾರೆ. ಇವತ್ತು ಅದ್ರ ಬಗ್ಗೆ ಇವ್ರಿಗೆ ಆಸಕ್ತಿ ಇಲ್ಲ. ಇವ್ರಿಗೆ ಮುಖ್ಯಮಂತ್ರಿ ಆಗ್ತಾ ಇದ್ದಂಗೆ ಮರ್ತೋಗ್ಬಿಡ್ತಾರೆ ಅಷ್ಟೇ. ಎಲ್ಲ ಮಾಡೋ ರಾಜಕಾರಣಿಗಳು ಕರ್ನಾಟಕದಲ್ಲಿ ಮಾಡ್ತಕ್ಕಂಥದ್ದು ಅದೇ ಪ್ರಕ್ರಿಯೆ, ಅದು ಮುಂದುವರಿಸ್ತಾ ಹೋಗುತ್ತದೆ. ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಸ್ವಕ್ಷೇತ್ರದಲ್ಲಿ ಅನೈರ್ಮಲ್ಯ ತಾಂಡವವಾಡುತ್ತಿದೆ. ಟಿ. ನರಸೀಪುರ ಪಟ್ಟಣದ ಬಸ್ ನಿಲ್ದಾಣದ ಸುತ್ತಮುತ್ತ ಕಸದ ರಾಶಿ ತುಂಬಿಕೊಂಡಿದ್ದು, ಡ್ರೈನೇಜ್ ನೀರು ಗಬ್ಬು ನಾರುತ್ತಿದೆ. ಸಾರ್ವಜನಿಕರು ದಿನನಿತ್ಯ ದುರ್ವಾಸನೆಯ ನಡುವೆ ಸಂಚರಿಸುವಂತಾಗಿದೆ. ಚರಂಡಿಗಳ ಸ್ವಚ್ಛತೆ ಮಾಡದ ಪರಿಣಾಮ ಕೊಳಚೆ ನೀರು ರಸ್ತೆ ಮೇಲೆ ಹರಿದು ಆರೋಗ್ಯ ಸಮಸ್ಯೆ ಉಂಟಾಗುವ ಭೀತಿ ಎದುರಾಗಿದೆ. ಸ್ಥಳೀಯರು ಹಲವು ಬಾರಿ ದೂರು ನೀಡಿದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಬಸ್ ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರು ಹಾಗೂ ವ್ಯಾಪಾರಸ್ಥರು ತೀವ್ರ ತೊಂದರೆ ಅನುಭವಿಸುತ್ತಿದ್ದು, ಕೂಡಲೇ ಸ್ವಚ್ಛತಾ ಕಾರ್ಯ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ.
ಸರ್ಕಾರಿ ಬಸ್ ಸ್ಟ್ಯಾಂಡ್ಗೆ ಹೋಗೋಂಥ ರಸ್ತೆ, ಮುಖ್ಯ ರಸ್ತೆ ಒಳಗಡೆ ಎಂಟ್ರೆನ್ಸು. ಆದರೆ ಇಲ್ಲಿ ಒಂದು ಸ್ಲ್ಯಾಬ್ ಇಲ್ಲ ನೋಡಿರಿ, ಡ್ರೈನೇಜ್ ನೀರು ಹೆಂಗೆ ಹೋಗ್ತಾ ಇದೆ, ಯಾವ ಥರ ಕೊಳಚೆ ಇದೆ. ಇದೇ ಗಬ್ಬು ಆಗ್ತಿರ್ತಕ್ಕಂಥ ಜಾಗ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಬೇಲೂರು ತಾಲೂಕಿನ ಪಂಚಾಯಿತಿ ಜಾಗದಲ್ಲಿ ಅನಧಿಕೃತವಾಗಿ ನಿರ್ಮಾಣವಾಗಿದ್ದ ಶೆಡ್ ಹಾಗೂ ಮಳಿಗೆಗಳನ್ನು ತೆರವುಗೊಳಿಸುವ ನಿಟ್ಟಿನಲ್ಲಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ 8 ಮಳಿಗೆಗಳಿಗೆ ಬೀಗ ಮುದ್ರೆ ಹಾಕಲಾಯಿತು. ಹಲವು ವರ್ಷಗಳಿಂದ ಇದೇ ಜಾಗದಲ್ಲಿ ವ್ಯಾಪಾರ ನಡೆಸುತ್ತಿದ್ದೇವೆ, ತಕ್ಷಣ ತೆರವು ಕ್ರಮ ಕೈಗೊಳ್ಳಬಾರದು ಎಂದು ವ್ಯಾಪಾರಿಗಳು ಅಧಿಕಾರಿಗಳಿಗೆ ಮನವಿ ಮಾಡಿದರು. ಈ ವೇಳೆ ವ್ಯಾಪಾರಿಗಳು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದು ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಸ್ಥಳೀಯರು ಹಾಗೂ ಸಾರ್ವಜನಿಕರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಅಧಿಕಾರಿಗಳು ಅತಿಕ್ರಮಣ ತೆರವು ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ತಾಲೂಕು ಪಂಚಾಯಿತಿ ಆಸ್ತಿಯನ್ನು ಸಂರಕ್ಷಿಸುವ ಉದ್ದೇಶದಿಂದ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಈಗ ಅಂತಿಮ ಆಗಿಬಿಡ್ಬೇಕಿದು. ಇಷ್ಟೆಲ್ಲ ಟಾರ್ಚರ್ ಕೊಡ್ತಾರಂದ್ರೆ ಎಲ್ಲದೂ ಅಂತಿಮ ಆಗಬೇಕು, ಫೈನಲ್ ಡಿಸಿಷನ್. ಇದು ನಾಟಕ ಆಡಕ್ ಜನ ಕಣ್ಣು ವರ್ಷಕ್ಕೆ ನಾಟಕ ಆಡಿದ್ರೆ ನಡೆಯೋ ಕಾರಣನೇ ಬೇರೆ ಇಲ್ಲಿ. ಎಲ್ಲರಿಗೂ ಆದಂಗಾಗ್ಲಿ, ಎಲ್ಲರಿಗೂ ಆದಂಗಾಗ್ಲಿ, ಅಂತಿಮ ಆಗಬೇಕು. ನಾಟಕ ಗಿಟ್ಕ ಆಡಿದ್ರೆ ಕತೆ ಬೇರೆ ನಡೆಯತ್ ನೋಡಿ. ಜನ ನೋಡಕ್ ಕಣ್ಣು ವರ್ಷ ನಾಟಕ ಇದು. ಅವ್ರೇ ನಮ್ ನೆಂಟ್ರೇನ್ರಿ, ಅವ್ರನ್ನೆಲ್ಲ ಬಿಡ ಮಾಡಿ ಮತ್ತೆ ಸರ್ಕಾರಿ ಎಲ್ಲ ವಶಪಡಿಸ್ಕೊಳ್ಳಿ. ಅವ್ರೇ ನಮ್ ನೆಂಟ್ರೇನ್ರಿ, ಬಿಡಕ್ಕೆ ಗೊತ್ತಾಗತ್ತೆ. ಇಲ್ಲಿ ಸಾಯಂಕಾಲ ಗೊತ್ತಾಗತ್ತೆ. ಮಾತುಗಳು ಬೇಡ ಇಲ್ಲಿ, ಆಯ್ತಾ? ನಮಗೂ ಸಾಕಾಗ್ಬಿಟ್ಟೈತೆ. ಹೊಳೆಬೀದಿಗೆ ಹೊಂದಿಕೊಂಡಂಗೆ ಇರ್ತಕ್ಕಂಥ ತಾಲೂಕ್ ಪಂಚಾಯತ್ ಜಾಗದಲ್ಲಿ ಅನೇಕ ವರ್ಷಗಳಿಂದ ಅಕ್ರಮವಾಗಿ ಪೆಟ್ಟಿಗೆ ಅಂಗಡಿಗಳನ್ನು ಮತ್ತು ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಇಲ್ಲಿ ಕೆಲವು ಸಾರ್ವಜನಿಕರು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ. ಅವ್ರಿಗೆ ಈ ಹಿಂದೆ ಅನೇಕ ಬಾರಿ ನಾವು ನಮ್ಮ ಜಾಗವನ್ನು ತೆರವುಗೊಳಿಸ್ಕೊಡಿ ಅಂತ ಹೇಳಿ ನೋಟಿಸ್ ಕೊಟ್ಟಾಗಿಯೂ ಕೂಡ ಅವರು ಯಾವುದೇ ಕ್ರಮ ವಹಿಸಿರೋದಿಲ್ಲ. ಹಾಗಾಗಿ ಇವತ್ತು ತಾಲೂಕ್ ಪಂಚಾಯತಿ ವತಿಯಿಂದ ಅಕ್ರಮವಾಗಿ ಇರ್ತಕ್ಕಂಥ ಎಲ್ಲ ಪೆಟ್ಟಿಗೆ ಅಂಗಡಿ ಮತ್ತು ಶೆಡ್ಗಳನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆಯನ್ನು ಮಾಡಿದ್ದೀವಿ. ಆ ಪ್ರಕಾರವಾಗಿ ಈ ಜಾಗ ತೆರವುಗೊಳಿಸಿದ ನಂತರ ಇಲ್ಲಿ ಕೂಡ ನಾವು ನಮ್ಮ ತಾಲೂಕ್ ಪಂಚಾಯತ್ ಸೇರಿದಂಥ ಜಾಗದಲ್ಲಿ ಒಂದು ಹೊಸ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡಿದ್ವಿ. ಸುಮಾರು 12 ಶೆಡ್ಗಳು ಇದ್ವು ಇಲ್ಲಿ. ಅದರಲ್ಲಿ ಇವತ್ತು 4 ಪೆಟ್ಟಿಗೆ ಅಂಗಡಿಯವರು ಡಿಸ್ಟಿಕ್ ಕೋರ್ಟಲ್ಲಿ, ವೆಕೇಶನ್ ಡಿಸ್ಟಿಕ್ ಕೋರ್ಟಲ್ಲಿ ಸ್ಟೇ ತೆಗೆದುಕೊಂಡಿದ್ದಾರೆ. 4ನೇ ತಾರೀಕುವರೆಗೂ ಸ್ಟೇ ಕೊಟ್ಟಿದ್ದಾರೆ. ಆ 4ನೇ ತಾರೀಕು ನಂತರ ಕೋರ್ಟ್ ಸ್ಟೇನ ವೆಕೇಟ್ ಮಾಡಿಸಿ ಅದನ್ನು ಕೂಡ ತೆರವುಗೊಳಿಸ್ತೀವಿ. ನಮಗೆ ನಮ್ಮ ಲೈಫ್ಗೆ ತುಂಬ ಹಾರ್ಡ್ಶಿಪ್ ಆಗುತ್ತೆ ಅನ್ನೋ ಒಂದು ಗ್ರೌಂಡ್ಸ್ ಮೇಲೆ ಹೋಗಿದ್ದಾರೆ. ಕೋರ್ಟ್ ಕೂಡ ಅದನ್ನು ಕನ್ಸಿಡರ್ ಮಾಡಿದೆ. ಬಟ್ 4ನೇ ತಾರೀಕು ನಡೆಯೋ ಹಿಯರಿಂಗಲ್ಲಿ ನಾವು ಕೋರ್ಟ್ ಗಮನಕ್ಕೆ ತಂದು ಇದು ನಮ್ಮ ಪ್ರಾಪರ್ಟಿ ಅಂತ ಹೇಳಿ ಕೋರ್ಟ್ನ ಕನ್ವಿನ್ಸ್ ಮಾಡಿ ಅವತ್ತು ಸ್ಟೇನ ವೆಕೇಟ್ ಮಾಡಿದ್ವಿ. ನಾವು ನೋಟಿಸ್ ಕೊಟ್ಟಿದ್ದೀವಿ, ರಿಟರ್ನ್ ನೋಟಿಸ್ ಕೊಟ್ಟಿದ್ದೀವಿ. ಆ ನೋಟಿಸ್ ಮೇಲೆನೆ ಅವರು 4 ಜನ ಹೋಗಿ ಸ್ಟೇ ತಗೊಂಡಿದ್ದಾರೆ. ಉಳಿದಂತವ್ರನ್ನ ಇವತ್ತು. ಹಾಸನ ತಾಲೂಕು ಕಚೇರಿಯಲ್ಲಿ ಡಿಜಿಟಲ್ ಲಂಚಾವತಾರದ ಆರೋಪ ಕೇಳಿಬಂದಿದ್ದು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ತಹಸೀಲ್ದಾರ್ ಕಚೇರಿಯಲ್ಲಿ ಕೆಲಸ ಮಾಡಿಕೊಡುವ ಹೆಸರಿನಲ್ಲಿ ಫೋನ್ಪೇ ಮೂಲಕ ಲಂಚ ಸ್ವೀಕರಿಸಲಾಗಿದೆ ಎಂಬ ಆರೋಪ ವ್ಯಕ್ತವಾಗಿದೆ. ಈ ಸಂಬಂಧ ಕೆಲ ಸಾರ್ವಜನಿಕರು ಲಂಚ ಪಡೆದ ಅಧಿಕಾರಿಯ ವಿಡಿಯೋ ಚಿತ್ರೀಕರಿಸಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕತೆ ಇಲ್ಲದೆ ಡಿಜಿಟಲ್ ಪಾವತಿ ಮೂಲಕವೇ ಲಂಚ ಪಡೆಯಲಾಗುತ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಘಟನೆ ಜಿಲ್ಲೆಯಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದು ಅಧಿಕಾರಿಗಳ ನಡೆಗೆ ಪ್ರಶ್ನೆಗಳು ಉದ್ಭವಿಸಿವೆ. ಈ ಮುಖ ತೋರ್ಸಕ್ಕಾಗಲ್ವಾ? ಮುಖ ತೋರಿಸಿ, ಸಾರ್ವಜನಿಕರು ತೋರಿಸಿ ಮುಖ. ₹100 ಇಸ್ಕೊತಿರಲ್ಲ ಮೇಲಾಧಿಕಾರಿಗಳಿಗೆ ಕೊಡ್ಬೇಕಂತ ಇಸ್ಕೊಳ್ಳಿ. ಈಗ ಮುಖ ತೋರ್ಸಕ್ಕಾಗಲ್ಲ, ನಾಚಿಕೆ ಆಗತ್ತಾ? ಸರ್ಕಾರ ಸಂಬಳ ಕೊಡ್ತಾ ಇಲ್ವಾ ನಿಮ್ಗೆ? ಸರ್ಕಾರ ಸಂಬಳ ಕೊಡ್ತಾ ಇಲ್ವನ್ರಿ? ಮುಖ ತೋರಿಸಿ. ಈಗ ನಾಚ್ಕೊತಾ ಇದ್ದೀರಾ? ಏನು ತಹಸೀಲ್ದಾರಿಗೆ ಕೊಡ್ಬೇಕು, ದೊಡ್ಡ ಅಧಿಕಾರಿಗಳಿಗೆ ಕೊಡ್ಬೇಕಂತೀರಾ? ₹100 ಇಸ್ಕೋಬೇಕಂದ್ರೆ ಸಂಬಳ ಕೊಡ್ತಾ ಇಲ್ವಾ? ಹೇಳ್ರಿ, ತೊಂದರೆ ಇದ್ರೆ ಹೇಳ್ರಿ. ನಾವು ಬೇಕಾದ್ರೆ ಸಂಬಳ ಮಾಡಿಸ್ಕೊಡ್ತೀವಿ ತಹಸೀಲ್ದಾರ್ರಿಗೆ ಹೇಳಿ. ಯಾಕ್ರಿ ಈ ತರ ಜನರಿಗೆಲ್ಲ? ಅವ್ರಿಗೆ ಬಸ್ ಚಾರ್ಜ್ ಇಲ್ಲ, ಬಂದಿದ್ದಾರೆ, ತಿಂಡಿ ಇಲ್ಲ, ಅರ್ಥ ಆಯ್ತಾ? ₹100 ಅವ್ರ ಹತ್ರ ಇಸ್ಕೊಂಡ್ರಲ್ಲ ನೀವು. ಯಾವ ತರ? ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರಿನಲ್ಲಿ ಬಕ್ರೀದ್ ಹಬ್ಬದ ಸಡಗರ ಜೋರಾಗಿದ್ದು ಕುರ್ಬಾನಿಗಾಗಿ ಕುರಿಗಳಿಗೆ ಭಾರೀ ಡಿಮ್ಯಾಂಡ್ ಉಂಟಾಗಿದೆ. ವಿವಿಧ ರಾಜ್ಯಗಳಿಂದ ವಿಶೇಷ ಜಾತಿಯ ಪೊಗರ್ದಸ್ತ್ ಕುರಿಗಳನ್ನು ತರಲಾಗಿದ್ದು ಲಕ್ಷಾಂತರ ರೂಪಾಯಿ ನೀಡಿ ಖರೀದಿ ಮಾಡಲಾಗುತ್ತಿದೆ.
ಚಿಕ್ಕಮಗಳೂರಿನ ಅರ್ಬಾಜ್ ಎಂಬವರು 2 ಕುರಿಗಳಿಗೆ 1,70,000 ರೂಪಾಯಿ ನೀಡಿ ಖರೀದಿಸಿರುವುದು ಗಮನ ಸೆಳೆದಿದೆ. ಮುಸ್ಲಿಂ ಸಮುದಾಯ ದೊಡ್ಡ ನಿರ್ಧಾರ ಮಾಡಿದೆ. ಗೋಮಾಂಸವನ್ನ ಕುರ್ಬಾನಿ ಕೊಡಬೇಡಿ, ಗೋಹತ್ಯೆ ಮಾಡಬಾರದು, ಗೋ ಮಾಂಸ ಮಾರಬಾರದು ಎಂದು ಹೇಳಿದ ಅರ್ಬಾಜ್. ಈ ನಡುವೆ ಮುಸ್ಲಿಂ ಸಮುದಾಯದ ಕೆಲ ನಾಯಕರು ಗೋಹತ್ಯೆ ಹಾಗೂ ಗೋಮಾಂಸ ಬಳಕೆ ವಿರುದ್ಧ ಮಹತ್ವದ ಸಂದೇಶ ನೀಡಿದ್ದಾರೆ. ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷ ಜಕ್ರಿಯಾ ಗಕೀರ್ ಮಾತನಾಡಿ, ಬಕ್ರೀದ್ ಹಬ್ಬದಲ್ಲಿ ಗೋಮಾಂಸ ಬಳಸುವುದಿಲ್ಲ, ಇಸ್ಲಾಂನಲ್ಲಿ ಕಡ್ಡಾಯವಾಗಿ ಗೋಮಾಂಸ ಸೇವನೆ ಮಾಡುವಂತೆ ಹೇಳಿಲ್ಲ ಎಂದು ಸ್ಪಷ್ಟಪಡಿಸಿದರು. ಹಿಂದೂಗಳು ಗೋವನ್ನು ತಾಯಿಯಂತೆ ಪೂಜಿಸುವ ಹಿನ್ನೆಲೆಯಲ್ಲಿ ಅವರ ಭಾವನೆಗಳಿಗೆ ಧಕ್ಕೆ ತರಬಾರದು ಎಂದು ಕರೆ ನೀಡಿದರು. ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಿ ಗೋಮಾಂಸ ಮಾರಾಟ ಹಾಗೂ ರಫ್ತು ನಿಲ್ಲಿಸಬೇಕು ಎಂದು ಅವರು ಆಗ್ರಹಿಸಿದರು. ಕಾಶ್ಮೀರಿಂದ ತರಿಸಿದ್ವಿ 2 ಮರಿನ, ಕಾಶ್ಮೀರಿಂದ ತರಿಸಿರೋದು. ಆದ್ರೆ 6 ತಿಂಗಳು ಆಗಿದೆ ತಗೊಬಂದು. ನಮ್ಮ ಫ್ರೆಂಡ್ ಇದಾರೆ ಅಂತ ಮುಬಾರಕ್ ಅಂತ, ಅವರು ಮಾರ್ಕೆಟ್ ರೋಡ್ ಅಲ್ಲಿ ಇರೋದು. ಅವ್ರು ಸಾಕು ಕೊಟ್ಟಿದ್ದು 6 ತಿಂಗಳು ಸಾಕಿದ್ದಾರೆ. ಅದು ಡೈಲಿ ಒಂದ್ ದಿವಸಕ್ಕೆ 1,000 ರೂಪಾಯಿ ಖರ್ಚು ಬರುತ್ತೆ ಒಂದ್ ಮರಿಗೆ. ಒಂದ್ ಮರಿಗೆ ಅದು ಮೇಂಟೆನೆನ್ಸ್ ಅದೇನು ತಿನ್ನಲ್ಲ, ಬರೀ ಸ್ಪೆಷಲ್ ಐಟಮ್ ಮಾತ್ರ ತಿನ್ನುತ್ತೆ. ಸ್ಪೆಷಲ್ ಐಟಮ್ ಅಂದ್ರೆ ಇವಾಗ ಜೋಳ, ಮಕ್ಕಿ ಜಾರಿ, ಹಂಗೆ ಆತರ ತಿನ್ನೋದು. ಏನು ಈ ಕಡೆ ಲೋಕಲ್ ಏನು ತಿನ್ನಲ್ಲ. ಲೈಟ್ ಆಗಿ ಏನಾದ್ರು ಗ್ರೀನ್ ಲೀವ್ಸ್ ಆಗ್ಬೇಕು ಅದಕ್ಕೆ ಅಷ್ಟೇ. ಅದು ಇದು ಮಾಡಕ್ಕೆ ಇದಾಗಬೇಕಲ್ಲ ಅದಕ್ಕೆ ಹೊಟ್ಟೆದಲ್ಲಿ, ಅದಕ್ಕೋಸ್ಕರ ಆಗ್ಬೇಕಷ್ಟೇ. ಅದು 6 ತಿಂಗಳು ಆಗಿದೆ ತಗೊಂಡ್ ಬಂದಿದ್ದು. ತಗೊಂಡ್ಬಂದು ಅದೊಂದೆರಡು ತಂದಿದ್ವಿ, ಕಾಶ್ಮೀರಿಂದ ತರಿಸಿದ್ದು. ಅದು ಬಂದು ವಿಲಾಯ್ತಿ ಅಂತ. ಅದ್ರ ಮಟನ್ ತುಂಬಾ ಚೆನ್ನಾಗಿರುತ್ತೆ. ಹಂಚಗೋಸ್ಕರ ತರಿಸಿರೋದಷ್ಟೇ. ಅದು ನಮ್ಮ ಮನೆಗೋಸ್ಕರ ಅಲ್ಲ, ಹಂಚಗೋಸ್ಕರ, ಕುರ್ಬಾನಿ ಕೊಡೋಗೋಸ್ಕರ, ಹಬ್ಬಗೋಸ್ಕರ. ಈ ಹಬ್ಬ ಬಂದು ವಿಶೇಷವಾಗಿ ಬೇರೆಯವರಿಗೆ ಹಂಚ್ಬೇಕು. ನಾವು ಬೇರೆಯವ್ರಿಗೆ ಹಂಚ್ಬೇಕಂತ ನಾವು ಮಾಂಸ ಹಂಚ್ಬೇಕು. ಯಾರು ಬಡವರು ಇರ್ತಾರಲ್ಲ, ಯಾರ ಮನೆಗೆ ಅವರು ಮಾಂಸ ತಿನ್ನಲ್ಲ ಒಬ್ಬೊಬ್ರು, ಅವರಿಗೋಸ್ಕರ ಅದು ಹಂಚ್ಬೇಕು. ಅದ್ರಲ್ಲಿ ನಮ್ದು ಒಂದು ಪಾಯಿಂಟ್ ಇರುತ್ತೆ, ಅಷ್ಟು ನಾವು ತಕೊಂಡ್ಬಂದು ಎಲ್ಲ ಹಂಚ್ಬಿಡ್ಬೇಕು. ಎಲ್ಲ ನಾವೇ ಇಟ್ಕೊಳಂಗಿಲ್ಲ, ಅದು ಎಲ್ಲ ಹಂಚ್ಬಿಡ್ಬೇಕು. ಅದಕ್ಕೋಸ್ಕರ ನಾವು ಚಿಕ್ಕಮಂಗ್ಳೂರಲ್ಲಿ ಈ ತರ ಒಂದು ಬೇರೆ ಬೇರೆ ತರ ತರ್ಸೋಣ, ಬೇರೆ ಬೇರೆ ತರ ಮಾಡೋಣ ಅಂತ ನಮಗೆ ಒಂದು ಕಾನ್ಸೆಪ್ಟ್. ವರ್ಷ ತರಿಸ್ತೀವಿ ನಾವು. ಹೋದ ವರ್ಷನೂ ತರಿಸಿದ್ವಿ, ಮಾರ್ಚಲ ಅಂತ ಆಂಧ್ರ ಪ್ರದೇಶದಿಂದ ತರಿಸಿದ್ದೆ. ಅದು ತುಂಬಾ ಚೆನ್ನಾಗಿತ್ತು. ಇವಾಗ ಇಲ್ಲಿಂದ ತರಿಸಿದೀನಿ. ಇದು ವಿಲೇತಿ ಇದೆ, ಅದು ಬಂದು ಅದು ಇಂಡೋನೇಷ್ಯಾ ಮತ್ತೆ ಕರ್ನಾಟಕ ಬ್ರೀಡ್ ಮಿಕ್ಸ್ ಆಗಿದೆ. ಇದಕ್ಕೆ ಬಂದು 1,70,000 ರೂಪಾಯಿ ಕೊಟ್ಟೆ ಜೋಡಿಗೆ. 1,70,000 ರೂಪಾಯಿ ಕೊಟ್ಟೆ. ಅದ್ರ ಬಗ್ಗೆ ಏನ್ ಹೇಳೋದಂದ್ರೆ ಸರ್, ಇದು ಮಾಡ್ಲೇಬೇಕು. ಅದು ಬೇಡವೇ ಬೇಡ ಸರ್. ಯಾಕಂದ್ರೆ ನಾವು ಅಣ್ಣನ್ ತಮ್ಮಂದಿರೋ ತರ ಇದೀವಿ. ನಮ್ದು ತೋಟ ಇದೆ, ಅಲ್ಲಿ ನಮ್ದು ಇದಾರೆ, ನಾವು ದನ ಸಾಕಿದೀವಿ. ಅದು ನಮಗೆ ಹಾಲು ಕೊಡುತ್ತೆ ಸರ್. ನಮ್ದು ಇದಾರೆ, ನಾವು ಕೆಲಸ ಮಾಡ್ತಾರೋ ಅವರು ಕುಡಿತಾ ಇರೋದು ಹಾಲು. ಅವರಿಗೊಂದ್ಸರಿ ಬಿಟ್ಬಿಟ್ಟಿದೀವಿ. ಅದು ಒಳ್ಳೇದು. ಯಾಕೆ ಸುಮ್ನೆ ಅದು ಇದ್ರೆ ತಾನೇ ನಮಗೆ ತುಂಬಾ ತೊಂದ್ರೆ. ಇವು ಮಾರದೇ ಬೇಡ, ಯಾರು ನೀವು ಮಾರಬೇಡಿ, ನಾವು ಕುಯ್ಯಲ್ಲ. ಬೇಡವೇ ಬೇಡ. ಅದು ಇದೇ ಮಾರೋಣ, ಕುರಿ ಮಾರೋಣ, ಅವರಿಗೂ ಇಂಪ್ರೂವ್ ಮಾಡೋಣ. ಅದು ಅವರು ಸಾಕ್ಲಿ, ಒಳ್ಳೆ ದುಡ್ಡು ಸಿಗುತ್ತೆ ಅವರಿಗೂ. ಸುಮ್ನೆ ಯಾಕೆ ಅದು ಮಾರಿ ಅವರು ಮಾರೋದ್ ಬೇಡ, ನಾವು ತಗೊಳೋದು ಬೇಡ. ಕುರಿನೇ ಕೊಡಿ, ಕೊಡಿ, ಕುರಿ ಕೊಡಿ. 10,000 ಜಾಸ್ತಿ ಆಗ್ಲಿ, ಕುರಿ ಕೊಡಿ. ಸುಮ್ನೆ ಜಗಳನೂ ಬೇಡ, ಯಾವನಿಗೂ ಬೇಡ. ಆರಾಮಾಗಿ ಇರೋಣ. ಸುಮ್ನೆ ಬೇಡವೇ ಬೇಡ. ಅವಾಗ ಆರಾಮಾಗಿರ್ತಾರೆ, ಒಂದ್ ಜಗಳ ಆಗಲ್ಲ. ಇದ್ಯಾಕೆ ಇಷ್ಟು ವರ್ಷಕ್ಕಿಂತ ಈ ವರ್ಷ ತುಂಬಾ ಜನ ಈ ರೀತಿ ಮಾತಾಡ್ತಾರೆ? ಯಾಕಂದ್ರೆ ಸರ್, ಏನಾಗಿದೆ ಗೊತ್ತಾ ಸರ್, ಇವಾಗ ನಮ್ಮ ಊರಲ್ಲಿ, ನಮ್ಮ ಇಂಡಿಯಾದಲ್ಲಿ ಬೇರೆಯವರು ಏನ್ ಮಾಡ್ತಿದಾರೆ ಅಂದ್ರೆ, ಬೇರೆಯವರಲ್ಲ, ಬಾಂಗ್ಲಾದೇಶವರಲ್ಲ, ನಮ್ಮ ಜನ ಬಂದ್ಬಿಟ್ಟಿದ್ದಾರೆ. ಇವಾಗ ಅವ್ರಿಗೆ ಸರಿಯಾಗಿದ್ದಾರೆ. ಅವ್ರು ನಮ್ಮ ಮೇಲೆ, ನಮ್ಮ ಇಂಡಿಯಾದಲ್ಲಿ ಜಗಳ ಮಾಡ್ಬೇಕು. ಬೇರೆ ಏನು ಇಲ್ಲ, ಬೇರೆ ಏನು ಮಾಡಕ್ಕೆ ಆಗಲ್ಲ. ಹಿಂದೂ ಮುಸ್ಲಿಮ್ ಇಟ್ಟಿಡಕ್ ಏನು ಆಗದೇ ಇಲ್ಲ ಇಲ್ಲಿ. ಅದ್ರಲ್ಲೇ ಇಡಬೇಕು. ಬೇರೆ ಏನಿದೆ, ನೀವು ಏನಂತ ಮಾಡ್ತೀರಾ? ಏನು ಮಾಡಕ್ಕೆ ಆಗಲ್ಲ. ಇದ್ರಲ್ಲೇ ಮಾಡ್ಬೇಕಂತ ಇದ್ರಿಂದ ಮಾಡೋಣ ಅಂತ ಮಾಡ್ತೀವಿ. ಇದಕ್ಕೆ ನಮ್ದ್ರಲ್ಲಿ ಮಸೀದಿ ಅಲ್ಲ, ನಾವೆಲ್ಲ ಮೀಟಿಂಗ್ ಮಾಡ್ಯಾರ, ದೊಡ್ಡ ಮೀಟಿಂಗ್ ಮಾಡಿ ಕ್ಯಾನ್ಸಲ್ ಮಾಡಿಬಿಟ್ಟು. ಹಾಸನಲ್ಲೂ ಮಾಡ್ಯಾರ ನೋಡಿ. ಹಾಸನಲ್ಲಿ ತುಂಬಾ ಜಾಸ್ತಿ ಆಯ್ತು ಇವತ್ತು. ಹಾಸನಲ್ಲಿ ಹೇಳಿದಾರೆ, ಮಸೀದಿಯಲ್ಲೇ ಹೇಳಿದ್ದಾರೆ. ಯಾವನಾರು ಕುಯ್ಯೋದು ನಮಗೆ ಗೊತ್ತಾದ್ರೆ ಮಸೀದಿಯಲ್ಲಿ ನಾವೇ ಅವ್ರಿಗೆ ಇಟ್ಕೊಡ್ತೀವಿ, 2 ವರ್ಷ ನಾವೇ ಅವ್ರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಳ್ಳೆ ನಮಗೆ ಹೊಟ್ಟೆ ಯಾಕಂದ್ರೆ ನೋಡಿ ಸರ್, ಇವಾಗ ನನ್ನ ಫ್ರೆಂಡ್ ಇರ್ತಾರೆ ಹಿಂದೂಸು. ನಾನು ಕುರಿ ಕೊಟ್ಟಿದ್ದೆ, ಅವ್ನು ಕುರಿ ತಿಂತಾನೆ. ನಾನು ಅವ್ರ ಮನೆಗೆ ಹೋಗ್ತೀನಿ. ಅದ್ ನಾನು ಕುಯ್ದ್ರೆ ಹೆಂಗ್ ಹೋಗ್ಕೊಡ ನನ್ನ ಕೈಗೆ? ಅವ್ನಿಗೆ ಹೇಳಂಗಿಲ್ಲ, ಏನು ಬಿಡಂಗಿಲ್ಲ. ಬೇಡವೇ ಬೇಡ, ಅದು ಬೇಡವೇ ಬೇಡ. ಅದು ವಿಶ್ವಾಸನೇ ಬೇಡ. ಆರಾಮಾಗಿ ಕುರಿ ಕೊಡೋಣ, ನಮ್ ಇಂಡಿಯನ್ ಇದ್ ಮಾಡೋಣ. ಯಾಕೆ ಸುಮ್ನೆ ಆರಾಮಾಗಿರುತ್ತೆ. ಅದು ಗೋಶಾಲ ಇದೆ, ಗೋಶಾಲಲ್ಲಿ ಬಿಡಿ, ಅದು ಒಳ್ಳೆ ಹಾಲು ಕೊಡುತ್ತೆ. ಚಿಕ್ಕಮಗಳೂರು ನಗರದ ಐಜಿ ರಸ್ತೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಏಕಾಏಕಿ ಕೆಟ್ಟು ನಿಂತ ಪರಿಣಾಮ ಕೆಲಕಾಲ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡ ಘಟನೆ ನಡೆದಿದೆ. ಬಸ್ ಮಧ್ಯರಸ್ತೆಯಲ್ಲೇ ನಿಂತಿದ್ದರಿಂದ ಪ್ರಯಾಣಿಕರು ಹಾಗೂ ವಾಹನ ಸವಾರರು ಪರದಾಡುವಂತಾಯಿತು. ಸಾರ್ವಜನಿಕರು ಮತ್ತು ಪ್ರಯಾಣಿಕರೇ ಸೇರಿ ಬಸ್ ತಳ್ಳಿದ ದೃಶ್ಯ ಸ್ಥಳದಲ್ಲಿ ಗಮನ ಸೆಳೆಯಿತು. ಸರ್ಕಾರಿ ಬಸ್ಗಳ ಕಳಪೆ ನಿರ್ವಹಣೆ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಹಳೆಯ ಡಕೋಟಾ ಬಸ್ಗಳನ್ನು ರಸ್ತೆಗಿಳಿಸಿ ಜನರ ಜೀವದೊಂದಿಗೆ ಆಟವಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಘಟನೆ ಹಿನ್ನೆಲೆಯಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಸಂಕಷ್ಟ ಅನುಭವಿಸಿದರು. ಕೂಡಲೇ ಬಸ್ಗಳ ನಿರ್ವಹಣೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ.
ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ದೆಹಲಿಯಲ್ಲಿ ನಡೆದ ಎಐಸಿಸಿ ಸಭೆಯ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಟ್ಟಿಗೆ ಕಾಣಿಸಿಕೊಂಡಿದ್ದು ರಾಜ್ಯ ರಾಜಕೀಯದಲ್ಲಿ ಕುತೂಹಲ ಮೂಡಿಸಿದೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವ ವಿಚಾರವಾಗಿ ಮಾಧ್ಯಮಗಳು ಪ್ರಶ್ನಿಸಿದಾಗ ನಾಳೆ ಮಾತಾಡ್ತೀನಿ ಎಂದು ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿ ಯಾವುದೇ ಸ್ಪಷ್ಟನೆ ನೀಡಲಿಲ್ಲ. ಗುರುವಾರ ಬೆಳಗ್ಗೆ 10:30ಕ್ಕೆ ರಾಜೀನಾಮೆ ಸಾಧ್ಯತೆ ಇದೆ ಎಂಬ ಚರ್ಚೆ ರಾಜಕೀಯ ವಲಯದಲ್ಲಿ ಜೋರಾಗಿದೆ. ಸಿಎಂ ನಿವಾಸದಲ್ಲಿ ಸಚಿವರಿಗೆ ಬ್ರೇಕ್ಫಾಸ್ಟ್ ಸಭೆ ಆಯೋಜನೆಯಾಗಿದ್ದು ಬಳಿಕ ಪತ್ರಿಕಾಗೋಷ್ಠಿ ನಡೆಸುವ ಸಾಧ್ಯತೆ ಇದೆ. ನಂತರ ರಾಜಭವನಕ್ಕೆ ತೆರಳಿ ರಾಜೀನಾಮೆ ಸಲ್ಲಿಸಬಹುದು ಎನ್ನಲಾಗಿದೆ. ಇತ್ತ ಡಿಕೆ ಶಿವಕುಮಾರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸದೆ ಕೈಮುಗಿದು ತೆರಳಿದ್ದು ಹೈವೋಲ್ಟೇಜ್ ಸಭೆಯ ವಿಚಾರ ರಹಸ್ಯವಾಗಿಯೇ ಉಳಿದಿದೆ. ದೆಹಲಿಗೆ ಹೋಗಿದ್ರಿ ಸರ್, ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ? ಹೇಗೆ, ಏನ್ ತೀರ್ಮಾನ? ಅದ್ ನಾಳೆ ಮಾತಾಡ್ತೀವಿ. ಸಾಕಷ್ಟು ಇವತ್ತಿದು ಬರೀರಿ. ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಮುಂಬೈನ ಮೀರಾ ರೋಡ್ ಪ್ರದೇಶದಲ್ಲಿ ಬಕ್ರೀದ್ ಹಬ್ಬದ ಹಿನ್ನೆಲೆ ಆದರೆ ಕಸಾಯಿಖಾನೆಗೆ ಕೊಂಡೊಯ್ಯದ ಹಿನ್ನೆಲೆ ಕೆಲವು ಹಿಂದುತ್ವ ಸಂಘಟನೆಗಳ ಕಾರ್ಯಕರ್ತರು ಅದರ ವಿರುದ್ಧ ಪ್ರತಿಭಟನೆಯ ಭಾಗವಾಗಿ ಹಂದಿಯನ್ನು ಸೊಸೈಟಿ ಒಳಗೆ ಕೊಂಡೊಯ್ಯಲು ಯತ್ನಿಸಿದ್ದಾರೆ. ಪರಿಸ್ಥಿತಿ ಹಿಂಸಾತ್ಮಕ ಘರ್ಷಣೆಯ ರೂಪ ಪಡೆದುಕೊಂಡಿತು. ಪೊಲೀಸರು ಮಧ್ಯಪ್ರವೇಶಿಸಿ ಹಂದಿಮರಿಯನ್ನು ಸ್ಥಳದಿಂದ ತೆರವುಗೊಳಿಸಿದರು. ಜೊತೆಗೆ ಪ್ರತಿಭಟನಾಕಾರರು ಸೊಸೈಟಿ ಗೇಟ್ ಒಳನುಗ್ಗದಂತೆ ತಡೆಯಲು ಲಾಠಿಚಾರ್ಜ್ ನಡೆಸಿದರು. ಸೊಸೈಟಿ ಹೊರಭಾಗದಲ್ಲಿ ಕೆಲ ಹಿಂದುತ್ವ ಸಂಘಟನೆಗಳ ಸದಸ್ಯರು ಹನುಮಾನ್ ಚಾಲೀಸಾ ಪಠಣೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಧಾರ್ಮಿಕ ಆಚರಣೆಗಳು ಮತ್ತು ಸಮುದಾಯಗಳ ಭಾವನೆಗಳ ವಿಚಾರವಾಗಿ ಉದ್ವಿಗ್ನತೆ ಹೆಚ್ಚಾಗಿದ್ದರಿಂದ ಪ್ರದೇಶದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಸಾಮಾಜಿಕ ಸೌಹಾರ್ದತೆ ಹಾಗೂ ಶಾಂತಿ ಕಾಪಾಡುವಂತೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ.